ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಈಸಿ ಆದಂತಹ ಸಿಂಪಲ್ ಬಾರ್ಡರ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ 6 ಎಳೆ ದಾರನ ಗಂಟು ಹಾಕೊಂಡಿದ್ದೀನಿ, ಹಾಗೆ 10 ನಂಬರ್ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ. ತಗೊಂಡು ಈ ರೀತಿಯಾಗಿ ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆಗೆ 1 ರಿಂದ 2 ಸಲ ಲಾಕ್ ಮಾಡ್ಕೋಬೇಕು. ಅದರಲ್ಲಿ 1 ಸಲ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಗ್ಯಾಪ್ ಬೇಕು ಜಾಸ್ತಿ ಅಂತ ಇದ್ದಲ್ಲಿ 5 ಚೈನ್ ಕೂಡ ಹಾಕೋಬಹುದು. ಇದು ನಾವು ಕುಚ್ಚು ಕಟ್ಟೋದಕ್ಕೋಸ್ಕರ ಹಾಕೊಳ್ತಿರೋದು. ನಾನಿಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಒಂದ್ಸಲ. ಅದಾದ್ಮೇಲೆ ಮತ್ತೊಂದ್ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ ಪಕ್ಕದಲ್ಲಿ, ಮತ್ತೆ ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್. 4 ಚೈನ್ ಹಾಕಿ 3 ಟೈಮ್ಸ್ ಬಟ್ಟೆಗೆ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ 9 ಚೈನ್ಗಳನ್ನ ಹಾಕೋಬೇಕು. ಕಂಟಿನ್ಯೂಸ್ ಆಗಿ 9 ಚೈನ್ಗಳನ್ನ ಹಾಕೊಂಡು ನೋಡಿ, ಈ ರೀತಿ ಹಾಕೊಂಡು ಬಟ್ಟೆಗೆ ನಾವು ಪ್ರೀವಿಯಸ್ 4 ಚೈನ್ ಹಾಕೊಂಡಿದೀವಲ್ಲ ಅದಕ್ಕಿಂತ ಚೂರ್ ಜಾಸ್ತಿ, ಅಂದ್ರೆ ಒಂದು 5 ಚೈನ್ ಅಷ್ಟು ಗ್ಯಾಪ್ಗೆ ಅಂದಾಜಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. 9 ಚೈನ್ ಹಾಕಿ 5 ಚೈನ್ ಅಷ್ಟು ಗ್ಯಾಪ್ ಅಂದಾಜಿಗೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ಪಕ್ಕದಲ್ಲೇ ಇನ್ನೊಂದ್ಸಲ ಲಾಕ್, ಮತ್ತೆ ಇನ್ನೊಂದ್ಸಲ ಲಾಕ್, 3 ಟೈಮ್ಸ್ ಲಾಕ್. 9 ಚೈನ್ ಹಾಕಿ 3 ಟೈಮ್ಸ್ ಲಾಕ್ ಮಾಡ್ಕೊಂಡ್ವಿ. ಈಗ ಮತ್ತೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಈಗ 3 ಟೈಮ್ಸ್ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಟೋಟಲ್ ಆಗಿ. ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ ಹಾಕೊಂಡ್ವಿ, 3 ಟೈಮ್ಸ್ ಸಿಂಗಲ್ ಕ್ರೋಶೆ, ಮತ್ತೆ 9 ಚೈನ್ 3 ಟೈಮ್ಸ್ ಸಿಂಗಲ್ ಕ್ರೋಶೆ, ಮತ್ತೆ 5 ಚೈನ್ 3 ಟೈಮ್ಸ್ ಸಿಂಗಲ್ ಕ್ರೋಶೆ, 9 ಚೈನ್ 3 ಟೈಮ್ಸ್ ಸಿಂಗಲ್ ಕ್ರೋಶೆ. ಇದೇ ರೀತಿಯಾಗಿ ಬರುತ್ತೆ ಬೇಸ್ ಲೈನು. ಕೌಂಟಿಂಗ್ಸ್ ಕೂಡ ತುಂಬಾ ಈಸಿ ಇದೆ, ಎಲ್ಲೂ ಕನ್ಫ್ಯೂಸ್ ಆಗೋದಿಲ್ಲ. ಅರ್ಧ ಗಂಟೆಯಲ್ಲಿ ಒಂದು ಸ್ಯಾರಿ ಪೂರ್ತಿ ಬೇಸ್ ಲೈನ್ ಹಾಕೊಂಡ್ಬರ್ಬೋದು. ತುಂಬಾ ಈಸಿ ಇದೆ, ತುಂಬಾ ಬೇಗನೂ ಹೋಗ್ಬಿಡುತ್ತೆ ಡಿಸೈನು. ಸೊ ಈ ರೀತಿ 9 ಚೈನ್ ಹಾಕಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೇವೆ. ಈ ರೀತಿಯಾಗಿ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಆರ್ಚ್ ಬೆಂಡ್ ಆಗೋ ರೀತಿ ಈ ರೀತಿಯಾಗಿ ಬರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಮಾಡಿದ್ರೆ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ. ಇದೇ ರೀತಿ ಪೂರ್ತಿ ಎಂಡಿಂಗ್ ವರೆಗೂ ಕೂಡ ಹಾಕೊಂಡು ಹೋಗ್ಬೇಕಾಗುತ್ತೆ ಸ್ಯಾರಿ ಪೂರ್ತಿ. ಸೊ ಇಲ್ಲಿ 3rd ಟೈಮ್ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಎಂಡ್ವರೆಗೂ ಈ ರೀತಿ ಮಾಡ್ಕೊಂಡು ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡು ಎಳ್ಕೋಬೇಕು. ಸೊ ಎವ್ರಿ ಸ್ಟೆಪ್ ಕೂಡ ಇದೇ ರೀತಿ ಥ್ರೆಡ್ ನ ಲಾಸ್ಟ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ನಾನಿಲ್ಲಿ ಸೇಮ್ 6 ಎಳೆ ದಾರನೇ ತಗೊಂಡಿದ್ದೀನಿ, ಸೇಮ್ ಕಲರ್. ನೀವು ಬೇಕಿದ್ದಲ್ಲಿ ಬೇಸ್ ಲೈನ್ ಮತ್ತೆ ಈ ಸೆಕೆಂಡ್ ಸ್ಟೆಪ್ ಎರಡಕ್ಕೂ ಕೂಡ 7 ಎಳೆ ದಾರನ ತಗೊಳ್ಬಹುದು. ಬರೀ ಥ್ರೆಡ್ ವರ್ಕ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡು ಈ 4 ಚೈನ್ ಗ್ಯಾಪ್ ಅಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ 4 ಚೈನ್, ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಬಟ್ಟೆಗೆ ಹಾಕೊಂಡಿರೋದು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್, ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಒಂದ್ಸಲ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ದಾರನ ಒಂಚೂರು ಮೇಲೆ ಕೇಳ್ಕೊಳ್ಬೇಕು. ಸ್ಮಾಲ್ ಸೈಜ್ ಬೀಡ್ ಏನ್ ಬರುತ್ತೆ ಅದನ್ನ ನಾನು ಇನ್ಸರ್ಟ್ ಮಾಡ್ಕೊಳ್ತಾ ಇದೀನಿ. ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೋಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಈ 9 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತರಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರ ಸೇರಿ ಒಂದು ಮಾಡ್ಕೋಬೇಕು. ಇದನ್ನ ನಾವು ಹಾಫ್ ಡಬಲ್ ಕ್ರೋಶಾ ಅಂತ ಕರಿತೇವೆ. ಮತ್ತೆ ಬೀಡ್ ಇನ್ಸರ್ಟ್ ಮಾಡೋದು, ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೋಬೇಕು. 9 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ ಈ 9 ಚೈನ್ ಗ್ಯಾಪ್ ಅಲ್ಲಿ ಒಂದು ಬೀಡ್ ಇನ್ಸರ್ಟ್ ಮಾಡಿ ಒಂದು ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೀವು ಬೇಕಿದ್ದಲ್ಲಿ ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೊಂಡು ಹೋಗ್ಬೋದು. ನಿಮ್ಗೆ ಹಾಫ್ ಡಬಲ್ ಕ್ರೋಶಾ ಬೇಡ, ನಿಮ್ಗೆ ಇನ್ನೂ ಟೈಮ್ ಹಿಡಿಯುತ್ತೆ, ಇನ್ನೂ ಬೇಗ ಆಗ್ಬೇಕು ಅಂತ ಇದ್ದಲ್ಲಿ ಒಂದು ಬೀಡ್ ಇನ್ಸರ್ಟ್ ಮಾಡೋದು, ಲಾಕ್ ಮಾಡ್ಕೊಳ್ಬೇಕು. ಒಂದು ಬೀಡ್ ಇನ್ಸರ್ಟ್ ಮಾಡೋದು, ಲಾಕ್ ಮಾಡ್ಕೊಳ್ಬೇಕು. ಆ ತರ ಕೂಡ ಮಾಡ್ಕೋಬಹುದು. ಅಥವಾ ನಾನಿಲ್ಲಿ ಮಾಡ್ತಿರೋ ರೀತಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡ್ರೆ ನಿಮ್ಗೆ ಕಲರ್ ಸ್ವಲ್ಪ ಥಿಕ್ ಆಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಅಷ್ಟೇ. ತುಂಬಾ ಏನು ತೀರಾ ಡಿಫ್ರೆನ್ಸ್ ಏನ್ ಬರೋದಿಲ್ಲ ಸಿಂಗಲ್ ಕ್ರೋಶೆಗೆ ಮತ್ತೆ ಹಾಫ್ ಡಬಲ್ ಕ್ರೋಶೆಗೆ. ಇದೇ ರೀತಿ 9 ಚೈನ್ ಹಾಕಿದೀವಲ್ಲ, ಹಾಗಾಗಿ ನಾನಿಲ್ಲಿ 9 ಬೀಡ್ 9 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಇದೀನಿ 9 ಚೈನ್ ಗ್ಯಾಪ್ ಅಲ್ಲಿ. ಒಂದು ಬೀಡ್ ಇನ್ಸರ್ಟ್ ಮಾಡೋದು, ಸೂಜಿ ಮೇಲೆ ದಾರ ಸುತ್ಕೊಂಡು ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರ ತಂದು
3 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಜರುಗಿಸ್ಕೊಂಡು ಬೀಡ್ ಮತ್ತೆ ಹಾಫ್ ಡಬಲ್ ಕ್ರೋಶನ ಹಾಕೋಬೇಕಾಗತ್ತೆ. ತುಂಬಾ ಅಂದ್ರೆ ತುಂಬಾ ಈಸಿ ಇದೆ. ಬಿಗಿನರ್ಸ್ ಆರಾಮಾಗಿ ಟ್ರೈ ಮಾಡ್ಬೋದು. ಬಿಗಿನರ್ಸ್ ಕೂಡ ಈ ಡಿಸೈನ್ ಪಕ್ಕ ಅಂದ್ರೆ ಒಂದು 2 ಗಂಟೆಯಲ್ಲಿ, ಮ್ಯಾಕ್ಸಿಮಮ್ ಅಂದ್ರೆ 2 ಗಂಟೆಯಲ್ಲಿ ಮುಗಿಸ್ಬೋದು ಡಿಸೈನ್. ಮೈಸೂರ್ ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್, ಎಲ್ಲಾ ತರ ಕಾಟನ್ ಸ್ಯಾರಿ, ಎಲ್ಲಾ ತರ ಸ್ಯಾರೀಸ್ಗಳು ಕೂಡ ತುಂಬಾ ಸೂಟ್ ಆಗುತ್ತೆ. ತುಂಬಾ ಸಿಂಪಲ್ ಆಗಿ ಬೇಕು ಅಂತ ಕೇಳೋರ್ಗೆ ಡಿಸೈನ್ ಟ್ರೈ ಮಾಡ್ಬೋದು. ನಾನಿಲ್ಲಿ ಕುಚ್ಚು ಯೂಸ್ ಮಾಡ್ತೇನೆ. ನಿಮ್ಗೆ ಕುಚ್ಚು ಬೇಡ ಅಂತದಲ್ಲಿ ಬರೀ ಆರ್ಚ್ಗಳನ್ನ ಕೂಡ ನೀವು ಬಾರ್ಡರ್ ಟೈಪ್ ಮಾಡ್ಕೊಂಡು ಹೋಗ್ಬೋದು. ಅಥವಾ 2 ಕುಚ್ಚು 1 ಆರ್ಚ್, 2 ಕುಚ್ಚು 2 ಆರ್ಚ್ ಈ ರೀತಿ ಕೂಡ ಮಾಡ್ಕೊಂಡು ಹೋಗ್ಬೋದು. ಡಿಸೈನ್ ಇಷ್ಟೇ, ನಿಮ್ಗೆ ಬೇಕಿದ್ದಂಗೆ ಡಿಸೈನ್ ಆಲ್ಟ್ರೇಷನ್ ಮಾಡ್ಕೋಬಹುದು. ಇಲ್ಲಿ 9 ಹಾಫ್ ಡಬಲ್ ಕ್ರೋಶ ಆದ್ಮೇಲೆ ಸೆಕೆಂಡ್ ಲಾಕ್ ಏನಿರುತ್ತೆ ಅಲ್ಲಿಗೆ ಒಂದ್ಸಲ ಲಾಕ್, ಥರ್ಡ್ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ. ಈಗ ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್. ಫಸ್ಟ್ ಲಾಕ್ ಆಗಿ ಲಾಕ್ ಮಾಡ್ಕೊಳ್ಳೋದು ನೀಟಾಗಿ ಕಾಣಿಸುತ್ತೆ. ಫಸ್ಟ್ ಸಿಂಗಲ್ ಕ್ರೋಶ ಮೇಲೆ ಹೋಲ್ ತರ ಬಂದಿರುತ್ತೆ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಮಿಡಲ್ ಹಾಕಿ ಲಾಕ್. ಅದಾದ ನಂತರ ಸೆಕೆಂಡ್ ಸಿಂಗಲ್ ಕ್ರೋಶ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್. ಸೆಕೆಂಡ್ ಸಿಂಗಲ್ ಕ್ರೋಶ ಹೋಲ್ ಮೇಲೆ ಲಾಕ್ ಮಾಡ್ಕೊಳ್ಳೋದು. ಈಗ ಮತ್ತೆ ದಾರನ ಮೇಲೆ ಕೇಳ್ಕೊಳ್ಬೇಕು. ದಾರನ ಮೇಲೆ ಕೇಳ್ಕೊಂಡು ಮತ್ತೆ ಬೀಡ್ಗಳನ್ನ ಇನ್ಸರ್ಟ್ ಮಾಡೋದು. ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳೋ ರೀತಿ ನೀಡಲ್ಗೆ ಒಂದೇ ಸಲ 3 ರಿಂದ 4 ಬೀಡ್ ತಗೊಳ್ಳೋದ್ರಿಂದ ನಿಮ್ಗೆ ಬೀಡ್ ಪದೇ ಪದೇ ತಗೊಳ್ಳೋಂತ ಟೈಮ್ ಸೇವ್ ಆಗುತ್ತೆ. ಇನ್ನು ಸ್ವಲ್ಪ ಬೇಗ ಕೆಲಸನ ಮುಗಿಸ್ಕೊಳ್ಬಹುದು. ಈ ರೀತಿ ಬೀಡ್ ಒಂದನ್ನ ಇನ್ಸರ್ಟ್ ಮಾಡಿ ಮತ್ತೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ 9 ಬೀಡ್ನ ಇನ್ಸರ್ಟ್ ಮಾಡಿ 9 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗತ್ತೆ. ನೀವು ಇದು ತುಂಬಾ ಆರ್ಚ್ ದೊಡ್ಡದಾಯ್ತು ಅಂತಿದ್ದಲ್ಲಿ ಇನ್ನು ಚಿಕ್ಕದ್ ಕೂಡ ಮಾಡ್ಕೊಳ್ಬಹುದು. 7 ಚೈನ್ ಹಾಕಿ 7 ಬೀಡ್ಸ್ ನ ಹಾಕೊಳ್ಬಹುದು. ಅಥವಾ ಇನ್ನೂ ದೊಡ್ಡದ್ ಬೇಕಂದ್ರೆ 10 ಅಥವಾ 11 ಚೈನ್ಗಳನ್ನ ಹಾಕಿ 11 ಬೀಡ್ಸ್ ನ ಕೂಡ ನೀವು ಹಾಕೊಂಡು ಡಿಸೈನ್ ಮಾಡ್ಕೊಳ್ಬಹುದು. ಸೊ ಈ ರೀತಿಯಾಗಿ 9 ಬೀಡ್ಗಳನ್ನ ಹಾಕಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ಪೂರ್ತಿ ಆರ್ಚ್ನ ಹಾಕೊಂಡಿದ ನಂತರ ನೆಕ್ಸ್ಟ್ ಸೆಕೆಂಡ್ ಸಿಂಗಲ್ ಕ್ರೋಶ ಏನ್ ಕಾಣಿಸುತ್ತೆ, ಸೆಕೆಂಡ್ ಫಸ್ಟ್ ಬಿಟ್ಟು ಸೆಕೆಂಡ್ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್. ಅದಾದ ನಂತರ ಥರ್ಡ್ ಸಿಂಗಲ್ ಕ್ರೋಶ ಮೇಲೆ ಲಾಕ್. ಈಗ ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಮತ್ತೆ ಇದೇ ಡಿಸೈನ್ ನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಾವು ನೀಟಾಗಿ ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಕುತ್ಕೊಳುತ್ತೆ, ನಿಮ್ಗೆ ಥಿಕ್ ಆಗಿ ಬರುತ್ತೆ ಆರ್ಚ್. ಒಂದ್ಸಲ ಅಡ್ಜಸ್ಟ್ ಮಾಡಿದ್ರೆ ಆಯ್ತು. ಇದನ್ನ ನೋಡಿ ಪೂರ್ತಿ ಎಂಡಿಂಗ್ ವರ್ಗು ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿಯಾಗಿ ಕಾಣಿಸುತ್ತೆ. ಲಾಸ್ಟ್ ಅಲ್ಲಿ ಎಕ್ಸ್ಟ್ರಾ ಥ್ರೆಡ್ಸ್ ಏನಿದೆ ಅದನ್ನ ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡಿದ್ರೆ ಆಯ್ತು. ಸೊ ಒಂದ್ಸಲ ಬೆರಳಲ್ಲಿ ನೀಟಾಗಿ ಅದನ್ನ ಅಡ್ಜಸ್ಟ್ ಮಾಡಿದ್ರೆ ಹಾಗೆ ಕುತ್ಕೊಳ್ಳುತ್ತೆ. ಅಥವಾ ಒಂದ್ಸಲ ಫೋಲ್ಡಿಂಗ್ ಮಾಡಿಟ್ರು ಕೂಡ ಆಯ್ತು. ಆರ್ಚ್ ನಿಮ್ಗೆಲ್ಲೂ ಕೂಡ ಬೆಂಡ್ ಆಗೋದಿಲ್ಲ. ಸೊ ಇದಕ್ಕೆ ಬಂದು 137 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. ಆರ್ಚ್ ಲೆಂತ್ಗೆ ಪುಟ್ಟದಾಗಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೊ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.